ಫ್ರೆಂಡ್ಸ್ ಎಲ್ಲ ರೈತ ಮಿತ್ರ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ಉಳ್ಳಾಗಡ್ಡಿ ಕೀಳುವ ಪದ್ಧತಿಯನ್ನು ನೋಡಿಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಇದಕ್ಕೂ ಮುನ್ನ ಯಾರು ನಮ್ಮ ರೈತಕಿ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಾವು ಕೃಷಿ ಉಪಯುಕ್ತವಾದ ಮಾಹಿತಿಯನ್ನು ನೀಡ್ತಾ ಇರ್ತೇವೆ. ರೈತರೇ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ, ಉಳ್ಳಾಗಡ್ಡಿ ಕೀಳುವ ಪದ್ಧತಿಯನ್ನು. ಈಗ ಉಳ್ಳಾಗಡ್ಡಿ ಕೀಳೋನು ಬನ್ನಿ. ಈ ರೀತಿ ಇದೆಲ್ಲ ಫ್ರೆಂಡ್ಸ್, ಈ ಗಡ್ಡಿ ದಮ್ ಆಗಿದೆ. ಅಂದರೆ ಎಲ್ಲ ಸಣ್ಣ ಇರ್ತೈತೆ. ಈಗ ಒಮ್ಮೆ ದಮ್ ಅಂದ್ ಗಡ್ಡಿ ಕೀಳ್ಬೇಕು ಫ್ರೆಂಡ್ಸ್. ಅಂದರೆ ದಮ್ ಆದ ಗಡ್ಡಿ ಇಲ್ಲೇ ಬಿಟ್ಟಿವರ ಈ ರೀತಿ ಆಗತ್ತೆ ನೋಡಿ ಫ್ರೆಂಡ್ಸ್. ಅಂದರೆ ಕೊಳ್ಯಾಕ ಹತ್ತೈತಿ ಫ್ರೆಂಡ್ಸ್, ಗಡ್ಡಿ ಕೊಳ್ಯಾಕ ಚಾಲು ಆಕೈತಿ. ಈ ಗಡ್ಡಿ ಕಿತ್ತಿವರ ಹಿಂದಿನ ಗಡ್ಡಿಗೆ ಮತ್ತೊಂದು ನೀರು ಹಾಸಿರ ಈ ಪೀಚ್ ಐತ್ಲ ರೀ, ಇದು ನಡು ದಮ್ ಆಕೈತಿ ರೀ. ಇನ್ನಡು ದಮ್ ಆಕೈತಿ. ಅದ್ರ ಸಂಬಂಧ ಈಗ ದಮ್ಮನ ಗಡ್ಡಿಯನ್ನು ಕೀಳೋಣ ಬನ್ನಿ. ಈ ರೀತಿ ಐತ್ಲ ರೀ, ಇಲ್ಲ ಹಿಂಗೆ ಇದಾಗಿರ್ಬೇಕ್ರಿ ಫ್ರೆಂಡ್ಸ್. ಉಳ್ಳಾಗಡ್ಡಿ ಕೀಳುತ್ತ ಮುಂದೆ ಈ ರೀತಿ ಎಲ್ಲ ಸತ್ತಿರ್ಬೇಕು ದಳ. ಹಿಂಗಾದ್ರೆ ಕೀಳುದ್ರಿ ಇದನ್ನ ಗಡ್ಡಿ ನೋಡ್ರಿ. ಇದು ಇದಾಗಿದೆ, ಇದನ್ನ ಕೀಳೋನು ಈ ರೀತಿ ಕೀಳುದು ನೋಡ್ರಿ ಫ್ರೆಂಡ್ಸ್. ಅಂದ್ರೆ ಈ ರೀತಿ ದಳ ದಮ್ ಇದ್ರೆ ಕೀಳಂಗಿಲ್ಲ ರೀ. ಇದು ನೋಡ್ರಿ ಎಷ್ಟು ದಮ್ ಐತಿದ, ಇದನ್ನ ಕೀಳಂಗಿಲ್ಲ ರೀ ನಾವು. ಅದ ಇದು ಸಣ್ಣ ಐತ್ರಿ, ಇದನ್ನ ಕಿತ್ತಿ ನೋಡ್ರಿ. ಈ ರೀತಿ ದಮ್ಮನ ಗಡ್ಡಿಯನ್ನು ಕೀಳುದು. ಅಂದ್ರೆ ಏನೋ ರಸ ಜಗತೈತ್ರಿ. ಅದನ್ನ ಬಿಡೋದ್ರಿಂದ ಇದು ರಸ ಏನೋ ಜಗತೈತ್ರಿ. ಇದೆಲ್ಲ ತೇಲಿ ಐತ್ಲ ರೀ, ಇದ್ರೊಳಗಿಂದೆಲ್ಲ ಇದ್ರೊಳಗೆ ಇಳಿದೈತ್ರಿ ಗಡ್ಡಿ. ಅದರ ಸಂಬಂಧ ಇನ್ನು ಕೇಳಂಗಿಲ್ಲ ರೀ. ಹಿಂಗೆ ಬಾಗಿರ್ತೈತ್ಲ ರೀ, ಕಿತ್ತು ಬಿಡೋದ್ರಿ ಇದನ್ನು. ರೈತರೇ ನೋಡ್ಬೋದು, ಇದು ಇನ್ನು ದಮ್ ಐತಿ. ಇದು ಹಿಂಗಾಗಿದೆಯಲ್ಲ, ಇವನು ಕಿತ್ತು ಬಿಡೋದು. ಇವನು ಇಲ್ಲೇ ಬಿಟ್ಟಿವಾರ ಇನ್ನೊಂದು ನೀರು ಹಾಸಿದ್ರೆ ಕೊಯ್ತಾವ್ರಿ ರೀ ರೈತರೇ. ಅದಕ್ಕೆ ಕೀಳತ್ತೀವಿ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ಇದು ಈ ರೀತಿ ಆದ್ರೆ ಅಷ್ಟೇ ಕೀಳುದ್ರಿ. ಇದನ್ನ ಕೇಳಂಗಿಲ್ಲ ರೀ. ಅದಕ್ಕಂದ್ರೆ ಫ್ರೆಂಡ್ಸ ಇನ್ನೂ ರಸ ಜಗ್ತೈತಿ ನೋಡ್ರಿ. ಈ ರೀತಿ ಉಳ್ಳಾಗಡ್ಡಿಯನ್ನು ಕೀಳೋದು. ಇದು ದಳ ದಮ್ ಇದೆ ನೋಡ್ಬೋದು ರೈತರೇ. ಈ ರೀತಿ ಇದ್ರೆ ಕೀಳೋದು ನೋಡ್ರಿ. ಈ ರೀತಿ ಒಂದು ಕೈಯಲ್ಲಿ ಹಿಡಿದು ಕಿತ್ರ ಆರಾಮ್ ಕೀಳ್ತಾರೆ. ದಳ ದಮ್ಮ ನೋಡ್ಕೊಂಡು ಕೀಳ್ರಿ, ಹಂಗೆ ಕೀಳ್ಬೇಡ್ರಿ. ಈ ರೀತಿ ಇಡ್ಬೇಕ್ರಿ, ಕೀಳುದ್ರಿ. ಈ ರೀತಿ ಕೀಳು ಪದ್ಧತಿ ಹಿಂಗೆ ಕೀಳುದ್ರಿ. ಹಿಂಗೆ ರೈತರೇ ಹಿಂಗೆ ಕಿತ್ತು ಅದನ್ನು ಗಡ್ಡಿ ಏನು ಮಾಡಿದ್ರಿ ಫ್ರೆಂಡ್ಸ, ಇವದಲ್ಲ ರೀ, ಇವ್ನ ಎರಡು ಹಿಂಗೆ ಬೋದಿನ ಮೇಲೆ ಹಿಂಗೆ ಇಡ್ಬೇಕ್ರಿ. ಈ ರೀತಿ ಇಡೋದ್ರಿಂದ ಬಿಸಿಲಿಗೆ ಬಡಿತೈತಿ ರೀ. ಬಿಸಿಲು ಬಡ್ದು ಇದೆಲ್ಲ ಇಲಿ ಒಣಗ್ತೈತ್ರಿ. ಅಂದ್ರೆ ಒಣಗ್ತಾರ, ಇದು ಮೆತ್ತಗೆ ಆ ಥರ ಇಲ್ಲಿ ಹೆಂಚ ಗಾವ್ ಆಕೈತೆ ರೀ ಉಳ್ಳಾಗಡ್ಡಿ. ಅದ್ರ ಸಂಬಂಧ ಈ ರೀತಿ ಇಡಬೇಕ್ರಿ ಬೋದಿಗೆ ನೋಡ್ರಿ ರೈತರೇ. ಇವು ದಳ ದಮ್ ಅದಾವು, ಇದ್ರೊಳಗೆ ಹರಿಯಾರಿಸಿ ಕೀಳಾತ್ತೀವು. ಇನ್ನೊಂದು ನೀರು ಹಸಿರ ದಮ್ ಆಕೈತಿ. ಈ ರೀತಿ ಕೀಳೋದು, ಈ ರೀತಿ ಇಡೋದು ರೀ ರೈತರೇ ಉಳ್ಳಾಗಡ್ಡಿ. ಅದ ಇನ್ನೊಬ್ರು ರೈತರು ಹೆಂಗೆ ಇಡ್ತಾರಂತ ಹೇಳಿದ್ರಂದ್ರೆ ಫ್ರೆಂಡ್ಸ, ಈ ರೀತಿ ಇಡೋದಂತ್ರಿ. ಈ ರೀತಿ ಇಷ್ಟು ಆಮೇಲೆ ಏನು ಮಾಡೋದಂತ್ರಿ, ಇದನ್ನೊಂದು ಕೇಳ್ತಿಲ್ಲ ರೀ, ಇದನ್ನು ಹಿಂಗೆ ಇಡ್ಬೇಕತ್ರಿ ರೈತರೇ. ಅಂದ್ರೆ ಗಡ್ಡಿಗೆ ಬಿಸಿಲು ಬಿಡಿಬಾರ್ದತ್ರಿ. ಹಿಂಗೂ ಇಷ್ಟರು ನಡಿತೈತ್ರಿ, ಹಿಂಗೂ ಇಟ್ಟರು ನಡಿತೈತ್ರಿ ರೈತರೇ. ಇದನ್ನ ಕೇಳ್ತಿಲ್ಲ ರೀ. ಈ ರೀತಿ ಕಿತ್ತ ದಳ ಎಲ್ಲ ಸಣ್ಣಾಗಿದ್ದು ಕೀಳಿದ್ರಿ. ಹಿಂಗೆ ಕಿತ್ತು ಹಿಂಗಿಟ್ಟ ಅದ್ರ ಮೇಲೆ ಏನು ಮಾಡೋದಂದ್ರೆ, ಇದಕ್ಕೆ ಗಡ್ಡಿಗೆ ಬಿಸಿಲು ಬಡಿಬಾರ್ದು. ಅಂದ್ರೆ ಬಿಸಿಲು ಬಡಿತಾರೆ ಬೆಳಗಾಕೈತಿ ರೀ. ಅದರ ಸಂಬಂಧ ಈ ರೀತಿ ಹಿಂಗೆ ಇಡ್ಬೇಕ್ರಿ. ಹಿಂಗಿಟ್ರು ನಡಿತೈತಿ ರೀ ರೈತರೇ. ಅಂದ್ರೆ ಟೈಮ್ ಹಿಡಿತೈತಿ ರೀ ಹಿಂಗೆ ಇಡಾಕ. ಅದ ಹಿಂಗೆ ಇಡೋದಾದ್ರೆ ಟೈಮ್ ಹಿಡಿಯಂಗಿಲ್ಲ ರೀ. ಹಿಂಗೆ ಬಡ ಹಿಂಗೆ ಇಟ್ಟು ಬಿಡಾಕ ಬರುತ್ತೆ. ಈ ರೀತಿ ಬಡ ಇಟ್ಟು ಬಿಡಾಕ ಬರುತ್ತೆ ರೀ ರೈತರೇ ನೋಡ್ರಿ. ಹೆಂಗಂದ್ರೆ ಹಿಂಗೆ ಇಟ್ಟಿವಾರ ಹೆಂಚಾಕು ಗಾವ್ ಆಕೈತಿ ರೀ. ಅಂದ್ರೆ ಹಿಂಗೆ ತೊಗೊಂಡು ಇಲ್ಲಿ ಹೆಂಚಾಕು ಗಾವ್ ಆಕೈತಿ ರೀ ರೈತರೇ. ಅದ್ರ ಸಂಬಂಧ ಹಿಂಗೆ ಇಟ್ಟರು ನಡಿತೈತಿ ರೀ. ಅದಕ್ಕೆ ಹಿಂಗೆ ಇಡ್ರಿ ಆದಷ್ಟು. ಅದೇನು ಒಂದು ಸ್ವಲ್ಪ ಬಡಿತೈತಿ ರೀ, ಬಿಸಿಲ ಒಂದು ಸ್ವಲ್ಪ ಇಲ್ಲೇ ಬೆಳಗಾಕೈತಿ ರೀ. ಅದೇನು ಭಾಳ ಪೂರ ಗಡ್ಡಿ ಏನು ಬೆಳಗಾಗೋದಿಲ್ಲ ರೀ. ಅದರ ಸಂಬಂಧ ರೀ ರೈತರೇ. ಹಿಂಗೆ ಏನೇನು ಸಣ್ಣ ಇವಾಗ ಇರ್ತಲ್ಲ, ಒಂದೇಮಿ ಆರಿಸಿಬಿಡುದ್ರಿ. ನೀರು ಹಸಲ್ದ ಕೆತ್ತ ಆರಿಸಿಬಿಡುದ್ರಿ. ಹಾಗೆ ನೋಡ್ಬೋದು ರೈತರೇ, ಉಳ್ಳಾಗಡ್ಡಿ ದಮ್ ಆಗಿದೆ. ಹಾಗೆ ನೋಡ್ಬೋದು, ಇದೆಲ್ಲ ಮಸ್ತ್ ಐತಿ ನೋಡ್ರಿ. 300 ರೂಪಾಯಿ ಉಳ್ಳಾಗಡ್ಡಿ ಪ್ಯಾಕೆಟ್ ರೀ. ಇದು ಜಿಂದಾಲ್ ಕಂಪ್ನಿಯ 300 ರೂಪಾಯಿದು ಸುಮಾರು ಬೀಜ ರೀ ಇದು. ನೋಡ್ರಿ ಗಡ್ಡಿನೂ ಹೆಂಗಾಗೈತಿ, ಫಸ್ಟ್ ಕ್ಲಾಸ್ ಗಡ್ಡಿ ಆಗೈತಿ ನೋಡ್ರಿ. ಫಸ್ಟ್ ಕ್ಲಾಸ ಉಳ್ಳಾಗಡ್ಡಿ ಆಗೈತಿ ನೋಡ್ರಿ. ಇದು ನೋಡ್ಬೋದು ರೈತರೇ, ಗಡ್ಡಿ ಎಷ್ಟು ದಮ್ಮಾಗಿದೆ ನೋಡ್ರಿಲ್ಲ. ಇದು ಎಷ್ಟು ದಪ್ಪಾಗಿದೆ ರೈತರೇ. ಹಾಗೆ ಗಡ್ಡಿನೂ ದಮ್ಮಾಗಿದೆ. ಅದೆಲ್ಲ ಪಾಡ ಮೀಡಿಯಮ್ ಸೈಜ್ ಇದೆ, ಹಾಗೇನು ಅತಿಶಿಲ್ಲ. ಗುಂಡಾಗಿದೆ ಗಡ್ಡಿ ಮಾತ್ರ, ಗುಂಡಕ್ಕೆ ಐತೆ ನೋಡ್ರಿ. ಈ ರೀತಿ ನೋಡ್ಬೋದು. ಇಲ್ಲಿ ಎಲ್ಲ ಕೆತ್ತಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಎಲ್ಲ ದಳ ಸಣ್ಣಾಗಿದ್ದು ಕೆತ್ತಿಟ್ಟಿದ್ದಾರೆ. ಅದನ್ನ ನೋಡತ್ತೀರಿ ರೈತರೇ ನೋಡ್ರಿ. ಈ ರೀತಿ ಇಡಬೇಕ್ರಿ. ಇನ್ನೇನು ಉಳ್ದತ್ಲ ರೀ, ಇದಕ್ಕೆ ಇನ್ನೊಂದು ನೀರು ಹಾಸೋದ್ರಿ. ಹಾಸಿ ಏನು ಮಾಡೋದು ಅಂದ್ರೆ ರೈತರೇ, ಇನ್ನೊಂದು ನೀರು ಹಾಸಿದ್ರೆ ನೋಡಿ ಗಡ್ಡಿ ದಮ್ ಆಕೈತಿ. ಅಂದ್ರೆ ಇದು ದಳ ದಪ್ಪ ಇರತ್ಲ ರೀ, ಇದನ್ನ ರಸ ಇಳಿತೈತಿ ರೀ ರೈತರೇ ನೋಡ್ಬೋದು.
ಹಾಗೆ ಇನ್ನೂ ಯಾರು ನಮ್ಮ ರೈತ ಮಿತ್ರ ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಕೃಷಿ ಉಪಯುಕ್ತವಾದ ಮಾಹಿತಿಯನ್ನು ನೀಡ್ತಾ ಇರ್ತವೆ ಸ್ನೇಹಿತರೆ. ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.